ನಾನು ಕೇರ್ಲೆಸ್ ಮಾಡ್ತಿದ್ದೆ. ಇವತ್ತು ಬೆನ್ನು ನರ ಆಪರೇಷನ್ ಆಗಿತ್ತು. ಆಪರೇಷನ್ ಹೋದ್ರೆ ಮತ್ತೆ ನಾನು ಹೇಳ್ಲಿಕ್ಕಿಲ್ಲ ಅಂತ ಅಲ್ಲೆಲ್ಲ ಬಾಕಿದವ್ರೆ ಹೋಗ್ಬೇಡಿ, ಆಪರೇಷನ್ ಹೋಗ್ಬೇಡಿ, ನೀವು ಸೋಲ್ತೀರಿ ಅಂತ. ಅಲ್ಲ, ಈಗ ಬರೀಲಿಕ್ಕೆ ಆಗುದಿಲ್ಲ, ಎಷ್ಟು ಕಷ್ಟ ಇದೆ. ಈಗ ಸ್ವಲ್ಪ ನಿನ್ನೆ ಎಲ್ಲ ಬರುತ್ತೆ ಮನೆಯಲ್ಲಿ ಬರೆಯುವಾಗ ಲೆಟರ್ ಕ್ಲೀನ್, ನನ್ನ ಹ್ಯಾಂಡ್ ರೈಟಿಂಗ್ ಮೊದಲೇ ಒಳ್ಳೇದು ಉಂಟು. ಈಗ ನಿನ್ನೆ ಸ್ವಲ್ಪ ಒಳ್ಳೇದು ಬಂತು, ನಿನ್ನೆ ಒಂದು ಲೆಕ್ಕಾಚಾರ ಇತ್ತು ಕುಂಬಳೆಯಲ್ಲಿ. ನಮಸ್ತೆ, ನಾವು ಮಂಗಳೂರು ಸೆರಾಕೇರಿಯಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆ ಸುಮಾರು 37 ಕಿಲೋಮೀಟರ್ ಕುಂಬಳೆಯಿಂದ ಬರ್ತಾ ಇರುವಂತಹ ಬಾಲಕೃಷ್ಣ ಅಪ್ಪ ಇದ್ದಾರೆ. ಅವ್ರ ಹತ್ರ ಕೇಳ್ತಾ ಬರುವ ಸೆರಾಕೇರ್ನ ಥೆರಪಿ ಹೇಗಾಗ್ತಾ ಉಂಟು ಅಂತೇಳಿ. ನಮಸ್ತೆ ಅಪ್ಪ. ನಮಸ್ತೆ ಅಪ್ಪ, ನೀವು ಕುಂಬಳೆಯಿಂದ ಸೆರಾಕೇರ್ನ ಥೆರಪಿಗೆ ಸುಮಾರು ಒಂದು ತಿಂಗಳು ಒಂದು ವಾರದಿಂದ ಬರ್ತಾ ಇದ್ದೀರಿ. ಓಕೆ, ನೀವೀಗ ಸೆರಾಕೇರ್ನ ಥೆರಪಿಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಅನ್ನು ಫೇಸ್ ಮಾಡ್ತಾ ಇದ್ದೀರಿ? ನಾನು ಸೆರಾಕೇರ್ಗೆ ಬರ್ಲಿಕ್ಕೆ ಕಾರಣ, ನಾನು 15 ವರ್ಷ ಮೊದಲೆಲ್ಲ ಪೇಂಟಿಂಗ್ ಕೆಲಸ ಮಾಡುವಾಗ ಬಿದ್ದದು ಮರಕಡದಲ್ಲಿ. ಅಲ್ಲಿ ಬಿದ್ದ ಮೇಲೆ ಈ ಕೈ ಎಲ್ಲ ಟೈಟ್ ಆಗಿ ಶುರು ಆಯ್ತು. ನಾನು ಕೇರ್ಲೆಸ್ ಮಾಡಿದೆ, ಆದ್ರೂ ಮತ್ತೆ ಕ್ರಿಕೆಟ್ ಆಡ್ಲಿಕ್ಕೆ ಏನೆಲ್ಲ ಮಾಡ್ಕೊಂಡಿದ್ದೆ, ಅದು ನನ್ಗೆ ಅಷ್ಟು ಕೇರ್ಲೆಸ್ ಮಾಡಿದೆ. ಮತ್ತೆ ಅವಾಗ ನನಗೆ 62 63 ವರ್ಷ ಹತ್ತಿರ ಬರುವಾಗ ಕಾಲು ನಡಿಲಿಕ್ಕೆಲ್ಲ ಟೈಟ್ ಹಿಡಿತದೆ, ನಡಿಲಿಕ್ಕೆ ಆಗುದಿಲ್ಲ, ಹೆಜ್ಜೆ ಮುಂದೆ ಇಡ್ಲಿಕ್ಕೆ ಆಗುದಿಲ್ಲ, ಕೈಗಳೆಲ್ಲ ಇದಾಗ್ತಾ ಉಂಟು. ಎಂತ ಆಯ್ತು, ಬೆನ್ನಿನಲ್ಲಿ ಟರ್ಪ ಕಟ್ಟಿದಾಗ ಆಯ್ತು. ಇದೆಲ್ಲ ಆಗುವಾಗ ನಂಗೆ ಒಂಥರ ಹೆದರಿಕೆ ಆಯ್ತು. ಆಗ ನಮ್ಮೊಬ್ರು ಹೇಳಿದ್ರು, KMC ಒಬ್ರು ಬೇಕಲ್ದಿಂದ ಬರೋರು ಹೇಳಿದ್ರು, ಶ್ಯಾಮ ಅಂತ ಹೇಳೋರು, ನೀವು ಸೀದಾ ಬನ್ನಿ ಶಂಕರ್ ಡಾಕ್ಟರ್ ಅಲ್ಲಿ ಹೋಗುವ, ಅಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಅವರು, ಆ ಸ್ಕ್ಯಾನಿಂಗ್ ನಲ್ಲಿ ನೋಡುವಂತ. ಆಯ್ತು, ಸ್ಕ್ಯಾನಿಂಗ್ ರಿಪೋರ್ಟ್ಗೆ ನಾವು ಸೀದಾ ತೇಜಸ್ವಿ ಹೋಗಿ ಅಲ್ಲಿ ರಿಪೋರ್ಟ್ ತೆಗೆದು ನೋಡುವಾಗ, ಸ್ಕ್ಯಾನಿಂಗ್ ನೋಡುವಾಗ ಬೆನ್ನಲ್ಲಿ ಸೈನಲ್ ಕಾರ್ಡ್ ಅಂತ, ಅದರಲ್ಲಿ ನರ ಬಲ್ಜ್ ಆಗಿದೆ ಅಂತ ತೋರಿಸಿದ್ದಾರೆ, ಅದು ಮಾರ್ಕ್ ಮಾಡಿ ಇದಾಗಿದೆ, ನಿಮ್ಗೆ ಮುಂದಕ್ಕೆ ತೊಂದರೆ ಉಂಟು ಮಾತ್ರ, ಇದು ಮುಂದೆ ಭಾರಿ ತೊಂದರೆ ನಿಮ್ಗೆ ಅಂತ ಹೇಳಿ ತುಂಬಾ ಇದು ಹೆದರಿಸ್ಬಿಟ್ಟು ನಮ್ಗೊಂಥರ ಹೆದರಿಕೆ ಆಯ್ತು ಸತ್ಯ. ಹಾಗೆ ಮತ್ತೆಂತ ಮಾಡುದು ಅಂತ ಹೇಳ್ಕೊಂಡು ಹೀಗೆ ತೆಗೆದು ಅವ್ರು ಹೇಳಿ KMC ಡಾಕ್ಟರ್ಗೆ ತೋರಿಸುವ ಈ ರಿಪೋರ್ಟ್ ಅನ್ನು. KMC ಮುರಳೀಧರ್ ಪೈ ಅದು ಹೇಳ್ಬೇಕು, ನನಗೆ ಹೆಸರು ಹೇಳ್ಬೇಕಂತ ಹೇಳಿದ್ರೆ ನನಗೆ ಅವ್ರು ಹೇಳೋದೇ ಒಳ್ಳೇದಕ್ಕೆ, ಅವ್ರ ಹಣ ಹೇಳುವ ನಮ್ಗೆ ಹೆದರಿಕೆ ಆಯ್ತು. ಮುರಳೀಧರ್ ಡಾಕ್ಟರ್ಸ್ ಹೇಳಿದ್ರು, ಇದು ನಿಮ್ಮ ನೋಡುವಾಗ ನನಗೆ ಏನು ಇದು ಇಲ್ಲ, ನಿಮ್ಗೆ ನಾನು ಮದ್ದು ಕೊಡ್ತೇನೆ, ಬರೆದು ಕೊಡ್ತೇನೆ, 15 ದಿವಸ ಈ ಟ್ಯಾಬ್ಲೆಟ್ ತೆಗಿತಾ ಇದ್ದೇನೆ. 15 ಹೋಯ್ತು, ಮತ್ತು 15 ದಿವಸ ಹೋದೆ, ವಾಪಸ್ ಅದರಲ್ಲೇ ತೆಗಿ, ಸ್ವಲ್ಪ ಕಡಿಮೆ ಆಯ್ತು, ಪುನಃ ಜಾಸ್ತಿ ಆಯ್ತು. ಹೀಗೆ ಮುಂದೆ ಹೋಗ್ತಾ ಮತ್ತೆ ನಾನು ಎಂತ ಮಾಡೋದಪ್ಪ, ತಲೆ ಬಿಸಿ ಶುರು ಆಗ್ತಾ ಉಂಟು. ಆಯುರ್ವೇದಿಕ್ಕೆ ಹೋದೆ, ಆಯುರ್ವೇದಿಕ್ಕೆ ತುಂಬಾ ಮದ್ದು ಸುಮಾರು ಆಯ್ತು, 60-80 ಸಾವಿರ ರೂಪಾಯಿ ಆಯುರ್ವೇದಿಕ್ಕೆ ಖರ್ಚು ಮಾಡಿದೆ. ಈಗೆಲ್ಲ ಹೋಗ್ತಾ ಬಂದ 1 ಲಕ್ಷ ಆದ್ರೆ ಹಣ ಇಲ್ಲ, ಸಾಲ ಮಾಡ್ಕೊಂಡು ಹೋಗ್ತಾ ಇದೆ, ಬೇಜಾರಾಯ್ತು. ಕಡೆಗೆ ಹೋಗಿದೆ, ಖರ್ಚು ಆಯ್ತು, 1 ಲಕ್ಷ ಮೇಲೆ ಆಯ್ತು. ಈಗ ಲೆಕ್ಕ ಅದು ಕೂಡ ಸಾಲ ಮಾಡಿ, ಫೈನಾನ್ಸ್ ಇಂದ ಎಲ್ಲ ಸಾಲ ತೆಗೆದುಕೊಂಡು ಹೋಗುದು, 10 ಸಾವಿರ 20 ಸಾವಿರ ಎಲ್ಲಿ ಉಂಟು ಕಟ್ಟು, ಇಲ್ಲಿ ನಾವು ಆರೋಗ್ಯ ಇದ್ರಲ್ಲ, ನಾವು ಸಾಲ ಏನೆಲ್ಲ ಮಾಡ್ಕೊಂಡಿದ್ದೆ. ಆಯ್ತು ಹೋಗಿ ಮತ್ತೆ ಕಡೆಗೆ ನನ್ಗೆ ಇಲ್ಲಿ ಆದಿಮಹೇಶ್ವರಿ ದೇವಸ್ಥಾನದ ಹತ್ತಿರ ಸುಮನ್ ಮೇಡಮ್ ಅಂತ ಹೇಳಿ ಒಬ್ರು ಇದ್ದಾರೆ. ಅವ್ರು ಹೇಳಿದ್ರು, ಈ ರುಂಡತೆ 1 ವರ್ಷ ಮೊದಲು ಹೇಳಿದ್ರು ಇವರು ಸೀದಾ ಸೆರಾಕೇರ್ ಹೊಲೆ, ಅಲ್ಪ ಕಾಂಡೆ ಜನ ಪೂಜೆರು, ಕಾಂಡೆ ಕಮ್ಮಿ ಉಪ್ಪೇರು, ಈರು ಸೀದಾ ಪೊಲೆ. ನಾನು ಅಷ್ಟು ಸಹ ಅವರನ್ನ ಇದು ತಗೊಳ್ಳಿಲ್ಲ, ಅವರು ಕೇರ್ ತಗೊಳ್ಳಿಲ್ಲ. ಕಡೆ ಕುಂಬ್ಳೆಯಲ್ಲಿ ಲವ್ಲಿ ಹೇರ್ ಕಟ್ಟಿಂಗ್ ನಲ್ಲಿ ಗೋಪಿ ಅಂತ ಹೇಳೋರು ಬರ್ತಾ ಇದ್ರು, ಇಲ್ಲಿ 10 ದಿನ ಬಂದಿದ್ದಾರಂತೆ. ಅವ್ರು ನನ್ಗೆ ಸೆಲೂನಿಗೆ ಹೋದಾಗ ಹೇಳಿದ್ರು, ಬಾಲಣ್ಣ ನಿಮ್ಮ ಈ ಒಂದು ಪ್ರಾಬ್ಲಮಿಗೆ ಬೆಸ್ಟ್ ಸೆರಾಕೇರಿ ಮಾರ್ಗನ್ ಗೇಟ್ ಅಲ್ಲಿ, ಅವ್ರ ಅಡ್ರೆಸ್ ಸೆರಾಕೇರಿ ಗೊತ್ತು ನನಗೆ ಹೇಳಿದೆ, ಅಲ್ಲಿ ಹೋಗಿ ನೋಡಿ ಖಂಡಿತ ನೀವು ಸರಿ ಆಗ್ತೀರಿ ಅಂತ ಹೇಳಿದ್ರು. ಆಯ್ತು, ಅಲ್ಲಿಂದ ಬಂದು ಇವತ್ತಿಗೆ 1 ತಿಂಗಳ ಹತ್ತಿರ ಆಗ್ತಾ ಉಂಟು. ಅವ್ರು ಹೇಳಿದಂತ ಅವರಿಗೆ ನಿನ್ನೆ ಹೋಗಿದೆ ಸೆಲೂನಿಗೆ, ಗೋಪಿ ಖುಷಿ ಆಯ್ತು ನನಗೆ, ಇದು ಬಾರಿ ಒಳ್ಳೇದುಂಟು ನಿಜವಾಗಿ. ನಾವು ಹೋದ್ರೆ ಅದ್ರದ್ದು ಎಲ್ಲ ನಮಗೆ ಬೆನಿಫಿಟ್ ಸಿಗ್ತದೆ. ಅದು ನಾವು ಮನಸ್ಸು ಮಾಡ್ಬೇಕು, ನಮ್ಮದು ಒಂದು ದೇವರ ಮೇಲೆ ಪ್ರಾರ್ಥನೆ ಮಾಡಿ ಅಲ್ಲಿ ಅವ್ರು ಕೊಡ್ತಾ ಇದ್ದಾರೆ. ಮಸಾಜ್ ಚೇರ್ ಕೊಟ್ರು, ಏನೆಲ್ಲ ಪ್ರಾಬ್ಲಮ್ ಇದೆಲ್ಲ ನರಗಳದೇ ಪ್ರಾಬ್ಲಮ್, ಮೇನ್ ಎಲ್ಲ ನರಗಳಿದೆ. ನಾನು ಕೇರ್ಲೆಸ್ ಮಾಡ್ತಿದ್ದೆ, ಇವತ್ತು ಬೆನ್ನು ನರ ಆಪರೇಷನ್ ಆಗಿತ್ತು. ಆಪರೇಷನ್ ಹೋದ್ರೆ ಮತ್ತೆ ನಾನು ಹೇಳ್ಲಿಕ್ಕಿಲ್ಲ ಅಂತ ಅಲ್ಲೆಲ್ಲ ಬಾಕಿದವ್ರೆ ಹೋಗ್ಬೇಡಿ, ಆಪರೇಷನ್ ಹೋಗ್ಬೇಡಿ, ನೀವು ಸೋಲ್ತೀರಿ ಅಂತ. ಆಯ್ತು ಬೇಡ ಹೇಳಿ ಇದು ಈ ಬರ್ಲಿಕ್ಕೆ ಕಾರಣ ಮೇಡಮ್ ಅಲ್ಲಿದು ಆರ್ಗನೈಟ್ ನಮ್ಮ ಆದಿಮಹೇಶ್ವರ ಮತ್ತೆ ಇವರು ಗೋಪಿ ಸೆಲೂನ್ ಕುಂಬಳೆ ಇವರೆಲ್ಲ ಹೇಳಿದ ಮೇಲೆ ಬಂದ ಮೇಲೆ ಇಲ್ಲಿಗೆ ಬಂದ ಮೇಲೆ ಈಗ ನನ್ಗೆ ನೋಡಿ ಕೈ ಇದು ಸ್ವಲ್ಪ ಫಾಸ್ಟ್ ಉಂಟು, ಇನ್ನು ಸ್ವಲ್ಪ ಟೈಟ್ ಆಗ್ತದೆ, ಸ್ವಲ್ಪ ಆಗ್ಬೋದು ಅಂತ ಹೇಳಿ ನನ್ನ ಧೈರ್ಯ. 30% ಹೀಗೆ ಬರ್ಬೇಕು, ಸ್ವಲ್ಪ ಫ್ರೀ ಬರ್ತಾ ಉಂಟು. ಆದ ನಂತರ ಈ ಕಾಲು ಸಹ ಇವತ್ತು ನೋಡಿ ನಾಡ್ದು ಮ್ಯಾಟ್ ಬೆಡ್ಡಿನಲ್ಲಿ ಮಲಗಿದ್ರೆ ನನ್ಗೆ ಫುಲ್ ಇದು ಸಿಗ್ತಾ ಉಂಟು, ಖುಷಿ ಆಗ್ತಾ ಉಂಟು. CCM ಬೆಡ್ಡಿನಲ್ಲಿ ಮತ್ತೂ ಖುಷಿ ಆಗ್ತಾ ಉಂಟು. ಇಲ್ಲೆಲ್ಲ ಇರುವೆ ಹರಿದಾಗ ಯಾಕೆ ಇಲ್ಲಿಂದ ಬಲ್ಚ್ ಆಗಿದೆ ನರ, ಸೊಂಟದಲ್ಲಿ ಸಯಾಟಿಕ್ ಅಂತ ಏನೆಲ್ಲ ಹೇಳ್ತಾ ಇದ್ರು. ಈಗ ಇಲ್ಲಿಂದ ಇರುವೆ ಹರಿದಾಗೆಲ್ಲ ಆಗ್ತಾ ಉಂಟು CCM ಬೆಡ್ಡಿನಲ್ಲಿ ಮಲಗಿ. ಯಾಕಂತ ಆಯ್ತು ಅಂತ ಮೊನ್ನೆ ಮೇಡಮ್ ಅವು ಬ್ಲಡ್ ಸರ್ಕ್ಯುಲೇಷನ್ ಆಪ್ ನೀರಿಗೆ ಒಂದು ಪಿಜಿನ್ ಪೊಯ್ಲಾಗ ಆಪಣತೆ ಅಡಿಯಲ್ಲಿ ನಡೆಯುವಾಗ ಲೆಫ್ಟ್ ಸೈಡ್ ಅಡಿಯಲ್ಲಿ ಮುಳ್ಳು ಕಂತಿದೆ, ಸೂಜಿ ಕಂತಿದಾಗ ಎಲ್ಲ ನಡೀತದೆ. ಬೆಳಿಗ್ಗೆ 5 ಗಂಟೆಗೆಲ್ಲ ಇದ್ದು ಚರ್ಲು ಕಲ್ಲಿನಲ್ಲಿ ನಡ್ಕೊಂಡು ಹೋಗ್ತಿದ್ದು, ಹೋಗ್ಲಿ ಸ್ವಲ್ಪ ಹೋಯ್ತು, ಕರೆಕ್ಟ್ ಆಯ್ತು. ನಂತರ ಇದಕ್ಕೆ ಬಂದ ಮೇಲೆ ಬೆಡ್ಡಿನ ಮ್ಯಾಟಿನ ಮೇಲೆ ಕಾಲು ಇಟ್ಟು ಪಾದ ಇಟ್ಟು ಈಗ ನೋಡಿ ಸೀದಾ ಬಂದಿದೆ. ಅಷ್ಟು ಖುಷಿ ಆಯ್ತು ಇಲ್ಲಿ ಇವತ್ತು ಬರುವಾಗ. ಇವತ್ತಿನವರೆಗೆ ನನ್ಗೆ ರಿಸಲ್ಟ್ 70% ಬಂತು. ಇನ್ನೊಂದು 30% ನಾನು ಬಂದ್ರೆ ಖಂಡಿತ ನಾನು ಒಳ್ಳೇದು ಆಗ್ತಂತ ಧೈರ್ಯ ನನ್ನ ಮನಸ್ಸು ಹೇಳ್ತಾ ಉಂಟು. ಎಲ್ಲ ಈಗ ಬರೀಲಿಕ್ಕೆ ಆಗುದಿಲ್ಲ, ಎಷ್ಟು ಕಷ್ಟ ಇದೆ. ಈಗ ಸ್ವಲ್ಪ ನಿನ್ನೆ ಎಲ್ಲ ಬರುತ್ತೆ ಮನೆಯಲ್ಲಿ ಬರೆಯುವಾಗ
ಲೆಟರ್ ಕ್ಲೀನ್, ನನ್ನ ಹ್ಯಾಂಡ್ ರೈಟಿಂಗ್ ಮೊದಲೇ ಒಳ್ಳೇದು ಉಂಟು. ಹಾ. ಈಗ ನಿನ್ನೆ ಸ್ವಲ್ಪ ಒಳ್ಳೇದು ಬಂತು, ನಿನ್ನೆ ಒಂದು ಲೆಕ್ಕಾಚಾರ ಇತ್ತು ಕುಂಬಳೆಯಲ್ಲಿ ಕೊಡುವಾಗ, Pen ಹಿಡ್ದು ಈಗ ಸರಿ ಉಂಟಲ್ಲ. ಹಾ. ಮತ್ತೆ ನನ್ನ ಒಬ್ಬ ಅಲ್ಲಿ ಒಬ್ಬ ರೈಟರ್ ಇದ್ದಾರೆ, ಹಾ. ಅವ್ರು ಭಾರಿ ಖುಷಿ ಆಯ್ತು ಅವನ. ನಾನು ಓ ಸರಿ ಆಗ್ತೀರಿ ಮಾರ, ಆಗ್ತದೆ, ನಿಮ್ಮ ಕಾಲೆಲ್ಲ ಕ್ಲೀನ್ ಆಯ್ತಲ್ಲ ಅಂತ. ಕಪ್ಪು ಉಂಟು ಅದು ಇನ್ನು ಈಗ ಹೌದು ಕಲರ್ ಹೋಯ್ತಾ, ಕಪ್ಪು ಹೋಯ್ತು, ಕಪ್ಪೆಲ್ಲ ಹೋಯ್ತು, ಕ್ಲೀನ್ ಆಗಿ ಬರ್ಬೋದು. ಈ ಕಪ್ಪು ಉಯ್ಲಿತ್ತು ಇಲ್ಲಿ ಎಲ್ಲ ಹೋಗ್ತಾ ಉಂಟು, ಸರಿ ನೋಡು. ಮನೆಗೆ ಕೂಡ ತಗೊಂಡು ಹೋಗಿ ಮನೆಯಲ್ಲಿ ಕೂಡ ಥೆರಪಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹೇಳಿ ನಾನು ಒಂದು ತಿಂಗಳು 8 ದಿವಸದಲ್ಲಿ ಎಷ್ಟು ರಿಸಲ್ಟ್ ಸಿಕ್ತು, 70% ಬಂದಿದೆ. ಕರೆಕ್ಟ್. ಇನ್ನು ನೀವು ಒಂದು 2 ತಿಂಗಳು ಬಂದ್ರೆ ನನ್ನ ಮನಸ್ಸು ಹೇಳ್ತಾ ಉಂಟು ಫುಲ್ 100% ಬರ್ಬೇಕಂತ ಆಸೆ ಉಂಟು. ಕಂಪ್ಲೀಟ್ ಆಗಿ ರಿಸಲ್ಟ್ ಸಿಗ್ತಾ ಬರ್ತದೆ. ಕರೆಕ್ಟ್. ಓಕೆ ಅಪ್ಪ, ಥ್ಯಾಂಕ್ ಯು. ನಮಸ್ಕಾರ.